ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತೆ ಅವರು. ನಮ್ಮ RSSನ ಹೊಸಬಾಳೆಯವರು ಸರ್ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಇವರು ವಿವಾದನೋ ಅಥವಾ ಅವ್ರ ಸತ್ಯನೋ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸಂವಿಧಾನದ ಪೀಠಿಗೆಯಿಂದ ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ತೆಗೆಯಬೇಕು ಅಲ್ಲಿಲ್ಲ. ಯಾಕಂದರೆ ಇವರು ಹೇಳೋ ಪ್ರಕಾರ ಆರ್ಟಿಕಲ್ 42 ಪ್ರಕಾರ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು 2 ಶಬ್ದಗಳನ್ನು ಸೇರಿಸಿ ದೇಶದ ಮೇಲೆ ತುರ್ತು ಸ್ಥಿತಿ ಹೇರಿ ಒಬ್ಬ ಡಿಕ್ಟೇಟರ್ ಆಗಿ ಬೆಳೆದ್ರು. ಕಾಂಗ್ರೆಸ್ ಇದನ್ನು ಹಾಕಿದ್ದಕ್ಕಾಗಿ ತೆಗಿಬೇಕು ಅನ್ನೋದು ಬಂತ. ಅಡ್ಡಿ ಇಲ್ಲ, ಭಾಳ ಸಂತೋಷ ವಿಷಯ. ಹೌದು, ಇಂದಿರಾ ಗಾಂಧಿ ಹೇಳಿದ್ದೆಲ್ಲ ಖರೆ ಹಾಕ್ರಿ, ಕಾಂಗ್ರೆಸ್ಸಿಗೆ ಪೂರ್ವ ಅಂತ ಆಗಿರಬೇಕು, ಪಶ್ಚಿಮದ ನಡೀತದೆ ಅನ್ನುವಂಥ ವಾದ ಇಲ್ಲದ ದತ್ತಾತ್ರೇಯ ಹೊಸಬಾಳೆ ಅವರು. ಆದರೆ ಇಲ್ಲೊಂದು ಮಾತನ್ನು ಗಮನಿಸ್ಬೇಕಾಗಿದೆ. ಹೌದು, ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ್ರಿ, ಎಲ್ಲರೂ ವಿರೋಧಿಸಿದ್ರು, ಜೈಲಿಗೆ ಹೋಗಿ ಬಂದರು, ಇದೆಲ್ಲ ಇತಿಹಾಸ ಈಗಾಗಲೇ. ಅದರಲ್ಲಿ RSS ಸಾಕಷ್ಟು ದೊಡ್ಡ ಕೆಲಸವನ್ನು ಮಾಡಿದೆ, ಅದನ್ನು ಒಪ್ಕೊಳ್ಳೋಣ, ಆ ಮಾತನ್ನು ಬೇರೆ. ಆದರೆ ಈ RSS ವಿಶೇಷವಾಗಿ ನಮ್ಮ ಪಿಣರಾಯಿ ವಿಜಯನ್ ಅವರ ಅಭಿಪ್ರಾಯ ಪ್ರಕಾರ ಕೇರಳ ಮುಖ್ಯಮಂತ್ರಿ ಅವರು ಜವಾಬ್ದಾರಿಯುತವಾದ ಮನುಷ್ಯ ಇರ್ಬೋದು, ಇವ್ರ ತತ್ವಕ್ಕೆ ಇವ್ರ ವಿಚಾರಕ್ಕೆ ವಿರೋಧಿ ಇರ್ಬೋದು. ಅವ್ರೊಂದು ಮಾತು ಹೇಳ್ತಾರೆ, RSSನ ಕರೆ ನಮ್ಮ ಗಣತಂತ್ರದ ಮುಖ್ಯ ಆಶಯಗಳನ್ನು ನಾಶ ಮಾಡುವುದೇ ಆಗಿದೆ. ಏನು ತೆಗಿಯಲಾಗಿದಾರಲ್ಲ, ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಗಣತಂತ್ರವನ್ನು ನಾಶ ಮಾಡಿಬಿಡ್ಬೇಕು, ಸಂವಿಧಾನ ನಾಶ ಮಾಡಬೇಕು ಅಂತೇಳಿ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತನ್ನ ಅಸ್ತಿತ್ವಕ್ಕಾಗಿ RSS ಇಂದಿರಾ ಗಾಂಧಿ ಅವರ ಜೊತೆ ಕೈ ಜೋಡಿಸಿತ್ತು ಅಂತ ಆರೋಪ ಮಾಡ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಅವ್ರು ಸಪೋರ್ಟ್ ಮಾಡಿತ್ತು, ಇದು ಸುಳ್ಳಲ್ಲ ಅನ್ನೋ ಮಾತನ್ನು ಪಿಣರಾಯಿ ಅವರು ಹೇಳ್ತಾ ಇದ್ದಾರೆ. ಯಾವ RSS ತುರ್ತು ಪರಿಸ್ಥಿತಿ ವಿರೋಧ ಮಾಡಿತ್ತು ಆ ಸಂದರ್ಭದಲ್ಲಿ ಹಾಗಿಂತ 2 ಪದಗಳು ತೆಗಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ? ಇದು ಪಿಣರಾಯಿ ಅವರ ಅಭಿಪ್ರಾಯ. ಸಂವಿಧಾನವನ್ನು ಬುಡಮೇಲು ಮಾಡುವುದಕ್ಕಾಗಿ ತುರ್ತು ಪರಿಸ್ಥಿತಿ ಹೇರಿದ್ದ ಆಗಿನ ಸಂದರ್ಭವನ್ನು ಬಳಸಿಕೊಳ್ಳುವುದು ಅದರ ಪುಟಾಟಿಕೆ ಮತ್ತು ರಾಜಕೀಯ ಅವಕಾಶವಾಯ್ತನ ಅಂಥೇಳಿ ನೇರ ಆರೋಪ ಮಾಡ್ತಾ ಇದ್ದಾರೆ. ಇದು ಸತ್ಯನ ಸುಳ್ಳಲ್ಲ. ಇಲ್ಲಿ ನಾವು ಏನು ಹೇಳಬೇಕಾಗ್ಯದಪ್ಪ ಅಂದ್ರೆ ಮುಖ್ಯವಾಗಿ ಈಗ ಇವರು ಏನಪ್ಪ ಅಂತಂದ್ರೆ ಹೊಸಬಾಳೆಯವ್ರು ಮಾಡಿದಂಥ ಪದ